ಆಮೆಯ ಉಂಗುರವನ್ನು ಧರಿಸುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ವಾಸ್ತುದೋಷ ನಿವಾರಣೆಯಾಗುತ್ತದೆ ಎಂದು ಸಾಕಷ್ಟು ಜನರು ಇದನ್ನು ಧರಿಸುತ್ತಾರೆ. ಆದರೆ ಒಂದು ವಿಷಯ ನೆನಪಿರಲಿ ಸ್ನೇಹಿತರೆ, ಯಾವುದೇ ಒಂದು ಉಂಗುರ ಆಗಿರಬಹುದು ಅಥವಾ ಆಮೆಯ ಉಂಗುರ ಆಗಿರಬಹುದು ಹಾಗೂ ಹರಳುಗಳು ಆಗಿರಬಹುದು, ಆ ರಾಶಿಗಳಿಗೆ ಅನುಗುಣವಾಗಿ ಅದನ್ನು ಧರಿಸಬೇಕು. ಹಾಗೂ ಗೆಳೆಯರೇ, ಇನ್ನೊಂದು ವಿಷಯ ನೀವು ಗಮನಿಸಿರಬಹುದು, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಬಂಗಾರದ ಅಂಗಡಿಗೆ ಹೋದಾಗ ಮೊದಲು ಅವರು ಆಮೆಯ ಉಂಗುರವನ್ನು ನಿಮ್ಮ ಮುಂದೆ ಇಟ್ಟು ಉಂಗುರವನ್ನು ಹಾಕಿಕೊಳ್ಳಿ ಸರ್, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ. ನಾವು ಕೂಡ ಎಲ್ಲರೂ ಹಾಕಿಕೊಳ್ಳುತ್ತಾರೆ ಅಂತ ತೆಗೆದುಕೊಂಡು ಹಾಕಿಕೊಂಡು ಬಿಡುತ್ತೇವೆ. ಆದರೆ ಆ ಆಮೆಯ ಉಂಗುರ ಎಲ್ಲ ರಾಶಿಗೆ ಆಗಿ ಬರುವುದಿಲ್ಲ. ಇವತ್ತಿನ ಈ ವಿಡಿಯೋ ಸಂಚಿಕೆಯಲ್ಲಿ ಯಾವ ರಾಶಿಯವರು ಈ ಉಂಗುರವನ್ನು ಹಾಕಿಕೊಳ್ಳಬಾರದು ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ಮೇಷರಾಶಿಯವರು ಈ ಆಮೆಯ ಉಂಗುರವನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು. ಏಕೆಂದರೆ ಮೇಷರಾಶಿಯವರ ದೇವ ಮಂಗಳನಾಗಿರುವ ಕಾರಣ ಆಮೆಯ ಉಂಗುರವನ್ನು ಧರಿಸಬಾರದು. ಇದರಿಂದ ಇವರಿಗೆ ಮಂಗಳ ಆಗುವುದಕ್ಕಿಂತ ಹೆಚ್ಚು ಅಶುಭ ಆಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಇನ್ನು ಎರಡನೇ ರಾಶಿ ವೃಶ್ಚಿಕ ರಾಶಿಯವರು ದೇವರು ಕೂಡ ಮಂಗಳನಾಗಿರುವ ಕಾರಣ ಯಾವುದೇ ಕಾರಣಕ್ಕೂ ಆಮೆಯ ಉಂಗುರವನ್ನು ಧರಿಸಬಾರದು. ಒಂದು ವೇಳೆ ಧರಿಸಿದರೆ ನಿಮಗೆ ಕೆಟ್ಟದಾಗುತ್ತದೆ. ಹಾಗೂ ಈ ರಾಶಿಯವರು ಆಮೆಯ ಉಂಗುರವನ್ನು ಹಾಕಿಕೊಳ್ಳುವುದರಿಂದ ಕಷ್ಟಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಇನ್ನು ಮೂರನೇ ರಾಶಿ ಕನ್ಯಾ ರಾಶಿಯವರ ದೇವ ಬುಧ ಆಗಿರುವ ಕಾರಣ ಈ ರಾಶಿಯವರು ಆಮೆಯ ಉಂಗುರವನ್ನು ಧರಿಸುವುದರಿಂದ ಒಳ್ಳೆಯದಾಗುವುದಕ್ಕಿಂತ ಹೆಚ್ಚು ಕೆಟ್ಟದಾಗುತ್ತದೆ. ಇನ್ನು ನಾಲ್ಕನೇ ರಾಶಿ ಮೀನರಾಶಿ. ಈ ರಾಶಿಯವರ ದೇವ ಬೃಹಸ್ಪತಿ ಆಗಿರುತ್ತಾನೆ. ಇನ್ನು ಈ ರಾಶಿಯವರು ಆಮೆಯ ಉಂಗುರವನ್ನು ಧರಿಸಿದರೆ ಅವರು ಏನೇ ಕೆಲಸ ಕೈಗೊಂಡರೂ ಸಹ ಅದು ಉಲ್ಟಾ ಹೊಡೆಯುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಮತ್ತು ಮೀನರಾಶಿಗೆ ಈ ಆಮೆಯ ಉಂಗುರ ವಿರುದ್ಧವಾದ ವಸ್ತು. ಈ ಆಮೆಯ ಉಂಗುರವನ್ನು ಮೀನರಾಶಿಯವರು ಯಾವುದೇ ಕಾರಣಕ್ಕೂ ಧರಿಸಬಾರದು. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಮರೆಯದೆ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.